ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಆ್ಯಂಕಲ್ ಪೇಯ್ನ್ಗೆ ಮತ್ತು ಕಾಫ್ ಮಸಲ್ಸ್ ಪೇಯ್ನ್ಗೆ, ಮಂಡಿ ನೋವಿಗೆ ಎಲ್ಲದಕ್ಕೂ ಒಂದು ಸಿಂಪಲ್ ಎಕ್ಸಸೈಸ್ ಇದೆ. ಆ್ಯಂಕಲ್ ಸ್ಟ್ರೆಚ್ ಮಾಡೋದು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ರಿ. ನೀವು ಸುಲಭವಾಗಿ, ಈಗ ಮಂಡಿ ನೋವಿರುತ್ತೆ, ವಾಕ್ ಮಾಡೋಕ್ಕಾಗಲ್ಲ ಅಂಥವ್ರು ಕೂತಿದ್ದ ಕಡೆನೇ, ಅಂದರೆ ಈ ಕಿಟಕಿ ಕಂಬಿ ಇರುತ್ತೆ ಅಥವಾ ಕಾಂಪೌಂಡ್ ಇರುತ್ತೆ ನೋಡಿ, ನೀವು ಇದನ್ನು ಹೀಗೆ ಬೇಕಾದ್ರೂ ಇಟ್ಕೋಬೋದು ಅಥವಾ ಹೀಗೆ ಬೇಕಾದ್ರೂ ಇಟ್ಕೋಬೋದು. ಕಿಟಕಿ ಕಂಬಿಗಳು ಇಲ್ಲಿ ನೋಡಿ, ಹಿಂಗೆ ಇಟ್ಕೊಂಡೆ ತೋರಿಸಿ ನೋಡಿ. ಹೀಗೆ ನಿಧಾನ ಹೀಲ್ಸ್ ಲಿಫ್ಟ್ ಮಾಡಬೇಕು, ನಿಧಾನ ಇಳಿಸ್ಬೇಕು. ಬಿಗಿನಿಂಗಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಪಾದ ಅಗಲನೇ ಇಟ್ಕೊಳ್ಳಿ, ಹೀಗೆ ಫಿಟ್ ಅಪಾಟ್ ಇಟ್ಕೊಳ್ಳಿ. ನಿಧಾನಕ್ಕೆ ಹೀಗೆ ಲಿಫ್ಟ್ ಮಾಡ್ಕೊಳ್ಳಿ, ನಿಧಾನ ಇಳಿಸಿ ನೋಡಿ. ಹೀಗೆ ಜಾಸ್ತಿ ಮುಂದಕ್ಕೆ ಹೋಗೋಕ್ಕೆ ಹೋಗಬೇಡಿ. ಈ ಥರ ಈಗ ಸ್ಟ್ರೈಟ್ ನಿಂತಿರ್ತಾರಲ್ಲ, ಹೀಗೆ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಬೇಕಾದ್ರೆ ಇಟ್ಕೋಬೋದು, ಹಿಂಗೆ ಬೇಕು. ಆದರೆ ಭುಜ ಮಾತ್ರ ಲಿಫ್ಟ್ ಮಾಡಬಾರ್ದು, ಈ ಥರ ಆಗಬಾರ್ದು. ಭುಜ ಯಾವುದೇ ಆಸನಗಳು ಮಾಡೋಗ್ಲೂ ಅಷ್ಟೇ ಈ ಥರ ಹಿಂಗೆ ನಿಧಾನಕ್ಕೆ ಮಾಡ್ಕೊಂಡಾಗಿದ್ದು ನೋಡಿ. ಆ್ಯಂಕಲ್ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಇಲ್ಲಿರೋ ಕಾಫ್ ಮಸಲ್ಸು ಸ್ಟ್ರೆಚ್ ಆಗುತ್ತೆ. ವೆರಿಕೋಸ್ ವೇನ್ಸ್ ಇದ್ರೂ ಕಡಿಮೆ ಆಗುತ್ತೆ, ಮಂಡಿ ನೋವಿರೋದು ಇಲ್ಲಿರೋ ಫ್ಯಾಟು ಕಡಿಮೆ ಆಗುತ್ತೆ. ಇದು ಮಂಡಿ ಚಿಪ್ಪು ಚೆನ್ನಾಗಿ ಓಪನ್ ಆಗೋದ್ರಿಂದ ಇದು ನೋವು ಕಡಿಮೆ ಆಗುತ್ತೆ, ನಿಮಗೆ ಸ್ವೆಲ್ಲಿಂಗ್ ಇದ್ರೂ ಕಡಿಮೆ ಆಗುತ್ತೆ, ಮತ್ತು ತೈಸು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಇದು ಸಿಂಪಲ್ಲಾಗಿರೋ ಎಕ್ಸಸೈಸ್. ಇದು ಮಂಡಿ ನೋವಿಗೆ, ಆ್ಯಂಕಲ್ ಪೇಯ್ನ್ ಇದ್ದರೆ, ಕಾಫ್ ಮಸಲ್ಸ್ ಪೇಯ್ನ್ ಇದ್ದರೆ, ಕಾಲು ಮತ್ತು ಸ್ಟ್ರೆಂಥನ್ ಆಗುತ್ತೆ. ಮಸಲ್ಸ್ ಚೆನ್ನಾಗಿ ಸ್ಟ್ರೆಂಥನ್ ಆಗೋದ್ರಿಂದ ನಿಮಗೆ ಇದು ಬೇರೆ ಪ್ರಾಬ್ಲಮ್ಗಳು ಬರೋಲ್ಲ. ಕಾಲು ನೋವು, ಕಾಲು ಸೋತೋಗುತ್ತೆ, ಈ ಥರದ್ದೆಲ್ಲ ಏನೂ ಇರೋದಿಲ್ಲ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಉಪಯೋಗ ಆದಮೇಲೆ ಕಮೆಂಟ್ಸ್ ಹಾಕಿ. ನಮಸ್ತೆ.